ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಥಮ ಮತ್ತು ದ್ವಿತೀಯ PUCಗೆ ದಾಖಲಾತಿ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂದರೆ ನಿಮಗೆ ಕ್ಲಾಸಸ್ ಎಲ್ಲ ಯಾವಾಗ ಕಮೆಂಟ್ಸ್ ಆಗುತ್ತೆ, ಅಡ್ಮಿಷನ್ ಯಾವಾಗ, ಇದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡ್ತಾ ಇರ್ತೀರಲ್ವಾ. ಈಗ ಆಲ್ರೆಡಿ 10th ರಿಸಲ್ಟ್ ಬರ್ತಿದ್ದ ಹಾಗೆಯೇ ಫಸ್ಟ್ PUCಗೆ ಅಡ್ಮಿಷನ್ನು ಸ್ಟಾರ್ಟ್ ಆಗಿರುತ್ತೆ. ಮತ್ತು ಫಸ್ಟ್ PUCಯಿಂದ ಸೆಕೆಂಡ್ PUCಗೂ ಸಹ ಅಡ್ಮಿಷನ್ ಈಗ ಆಲ್ರೆಡಿ ನಡೀತಾ ಇರುತ್ತೆ. ಎಷ್ಟೋ ಪ್ರೈವೇಟ್ ಕಾಲೇಜಸಲ್ಲಿ ಆಲ್ರೆಡಿ ಕ್ಲಾಸಸ್ಸು ಸಹ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಫಸ್ಟ್ PUC ಮುಗಿಸಿ ಸೆಕೆಂಡ್ PUCಗೆ ಹೋಗ್ತಾ ಇರುವಂಥ ಮಕ್ಕಳುಗಳಿಗೆ ಬೋರ್ಡ್ ಎಕ್ಸಾಮ್ ಇರುತ್ತೆ ಅಂತ ಹೇಳಿ ಆದಷ್ಟು ಸಿಲೆಬಸ್ ಚೆನ್ನಾಗಿ ಪಾಠ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ. ಆದರೆ ಇವಾಗ ಅಫಿಷಿಯಲಿ PUC ಬೋರ್ಡ್ ಕಡೆಯಿಂದ ಅಂದರೆ pue.karnataka.government.in ಅಂತ ಏನು ಅಫಿಷಿಯಲ್ ವೆಬ್ಸೈಟ್ ಇದೆ, ಅಫಿಷಿಯಲಿ ಅವರು ಒಂದು ಟೈಮ್ ಟೇಬಲನ್ನು ಹೊರಡಿಸಿದ್ದಾರೆ. ಯಾವಾಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಯಾವಾಗ ಫಸ್ಟ್ ಟೆಸ್ಟ್ ಇರುತ್ತೆ, ಯಾವಾಗ ಮಿಡ್ ಟರ್ಮ್ ಇರುತ್ತೆ, ಈ ಎಲ್ಲ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 10th ಮುಗಿಸಿ ಫಸ್ಟ್ PUCಗೆ ಹೋಗ್ತಾ ಇರುವಂಥವ್ರಿಗೆ ಈಗ ಆಲ್ರೆಡಿ ಅಡ್ಮಿಷನ್ನು ಸ್ಟಾರ್ಟ್ ಆಗಿರುತ್ತೆ. ನಿಮಗೆ ಯಾವ ಕಾಲೇಜ್ ಬೇಕು, ಯಾವ ಕಾಂಬಿನೇಷನ್ ಬೇಕು, ಅಪ್ಲಿಕೇಶನ್ನ ಹಾಕಿ ನೀವು ಅಡ್ಮಿಷನ್ನು ಸಹ ಸ್ಟಾರ್ಟ್ ಮಾಡಿರ್ತೀರ. ಅದೇ ರೀತಿ ಫಸ್ಟ್ PUCಯಿಂದ ಸೆಕೆಂಡ್ PUCಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ತಿಂಗಳಿಂದನೇ ಸಹ ಅಡ್ಮಿಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಆಲ್ರೆಡಿ ಅಡ್ಮಿಷನ್ ತೊಗೋತಾ ಇದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ಆಗಿಲ್ಲ ಅಂತಂದರೆ ಬೇಗ ಅಡ್ಮಿಷನ್ನ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈಗ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ನೀವು ಆಲ್ರೆಡಿ ಅಡ್ಮಿಷನ್ ಆಗಿದ್ದೀರಾ. ಮತ್ತು ಕ್ಲಾಸಸ್ ಎಲ್ಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೋಡೋದಾದರೆ ಜೂನ್ 2ನೇ ತಾರೀಕಿಂದ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಬೇಕು ಅಂತ ಹೇಳಿ ಇಲ್ಲಿ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಇನ್ನು ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಮತ್ತೆ ನಿಮಗೆ ಮಿಡ್ ಟರ್ಮ್ದು ರಜೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ ಸಹ ನಿಮಗೆ ಮಿಡ್ ಟರ್ಮ್ ರಜೆಯನ್ನು ಕೊಡ್ತಾರೆ. ಮತ್ತು ಇನ್ನು ಲಾಸ್ಟ್ ವರ್ಕಿಂಗ್ ಡೇ ಬಂದು ಅಂದರೆ ನಿಮ್ಮದು ಎಕ್ಸಾಮ್ ಮುಂಚೆ ಯಾವಾಗಿರುತ್ತೆ ಅಂತ ಹೇಳಿ ನೋಡೋದಾದರೆ ಮಾರ್ಚ್ 31ನೇ ತಾರೀಕುವರೆಗೂ ಸಹ ನಿಮಗೆ ಕ್ಲಾಸಸ್ ಇರುತ್ತೆ. ಅಷ್ಟರಲ್ಲಿ ನಿಮಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿರುತ್ತೆ. ಅದಾದ ನಂತರ ನಿಮಗೆ ಸಮ್ಮರ್ ಹಾಲಿಡೇಸ್ ಬರುತ್ತೆ, ಅಂದರೆ ಬೇಸಿಗೆ ರಜೆ ಬರುತ್ತೆ. ಅದು 1ನೇ ತಾರೀಕು ಏಪ್ರಿಲ್ 2026ರಿಂದ ಪ್ರಾರಂಭ ಆಗುತ್ತೆ. ಇದು ಟೆಂಟೇಟಿವ್ ಆಗಿ ಬೋರ್ಡ್ ಕಡೆಯಿಂದ ಬಂದಿರುವಂತಹ ಟೈಮ್ ಟೇಬಲ್ಲು. ಇದರಲ್ಲಿ ಅಂದರೆ ಪ್ರೈವೇಟ್ ಕಾಲೇಜಸಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಆದರೆ ಸರ್ಕಾರಿ ಶಾಲೆಗಳು ಏನಿರ್ತವೆ ಅಂದರೆ ಗೌರ್ನಮೆಂಟ್ ಸ್ಕೂಲ್ ಏನಿರುತ್ತೆ ಅದು ಇದೇ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಫಸ್ಟ್ ಯೂನಿಟ್ ಟೆಸ್ಟ್ ಅಂತ ಏನೋ ಹೇಳ್ತಾರೆ, ಇಲ್ಲ ಫಸ್ಟ್ ಟೆಸ್ಟ್ ಏನಂತ ಹೇಳ್ತಾರೆ, ಅದು ಯಾವಾಗಿರುತ್ತೆ ಅಂದರೆ ಆಗಸ್ಟ್ 11ನೇ ತಾರೀಕಿಂದ 14ನೇ ತಾರೀಕುವರೆಗೆ ಮಾಡಬೇಕು ಅಂತ ಹೇಳಿ ಟೈಮ್ ಟೇಬಲ್ ಇದೆ. ಅದಾದಮೇಲೆ ನಿಮ್ಮದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂದರೆ ಫಸ್ಟ್ ಸೆಮ್ ಮುಗಿತಿದ್ದ ಹಾಗೆಯೇ ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮಾಡ್ತಾರೆ ಅಲ್ವಾ, ಅದು ಯಾವಾಗಿರುತ್ತೆ ಅಂತ ಹೇಳಿ ನೋಡೋದಾದರೆ ನೀವು ದಸರಾ ಹಾಲಿಡೇಸ್ನ ಮುಗಿಸಿ ವಾಪಸ್ ಹೋಗ್ತಿದ್ದ ಹಾಗೆಯೇ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ನ ಮಾಡ್ತಾರೆ. ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಇಬ್ಬರಿಗೂ ಸಹ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರುತ್ತೆ. ಅದು ಅಕ್ಟೋಬರ್ 9ನೇ ತಾರೀಕಿಂದ ಅಕ್ಟೋಬರ್ 27ನೇ ತಾರೀಕುವರೆಗೂ ಮಾಡಬೇಕು ಅಂತ ಹೇಳಿ ಇಲ್ಲಿ ಟೈಮ್ ಟೇಬಲಲ್ಲಿ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಟೆಸ್ಟ್ ಯಾವಾಗ ಇರುತ್ತೆ ಅಂತ ಹೇಳಿ ನೋಡೋದಾದರೆ ಡಿಸೆಂಬರ್ 19ನೇ ತಾರೀಕಿಂದ ಡಿಸೆಂಬರ್ 23ನೇ ತಾರೀಕುವರೆಗಿರುತ್ತೆ. ಮತ್ತು ಅದಾದ ನಂತರ ಫಸ್ಟ್ PUC ಅವ್ರಿಗೆ ಲ್ಯಾಬ್ ಎಕ್ಸಾಮಿನೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವ, ಅಂದರೆ ಫೈನಲ್ ಎಕ್ಸಾಮಿನೇಷನ್ಗೂ ಮುಂಚೆನೇ ನಿಮಗೆ ಲ್ಯಾಬ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ವ, ಅದು ಜನವರಿ 2ನೇ ತಾರೀಕಿಂದ ಹಿಡಿದು ಜನವರಿ 13ನೇ ತಾರೀಕುವರೆಗೂ ನಿಮಗೆ ಲ್ಯಾಬ್ದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಇನ್ನು ಸೆಕೆಂಡ್ PUC ಅವ್ರಿಗೆ ನೋಡೋದಾದರೆ ಅಂದರೆ ಫೈನಲ್ ಎಕ್ಸಾಮ್ ಬರೋಕ್ಕೂ ಮುಂಚೆನೇ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಅಂತ ಹೇಳಿ ನಡೆಸ್ತಾರಲ್ವ, ಅದು ಜನವರಿ 5ನೇ ತಾರೀಕಿಂದ ಜನವರಿ 20ನೇ ತಾರೀಕುವರೆಗೂ ಇರುತ್ತೆ. ಅದಾದ ನಂತರ ಸೆಕೆಂಡ್ PUC ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನು ಸ್ಟಾರ್ಟ್ ಆಗುತ್ತೆ. ಅಂದರೆ ಫೈನಲ್ ಎಕ್ಸಾಮಿನೇಷನ್ನು ಅದು ಜನವರಿ 21ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕುವರೆಗೂ ಸಹ ನಡೆಯುತ್ತೆ. ಈಗ ಸೆಕೆಂಡ್ PU ಅವ್ರಿಗೂ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿತಿದ್ದ ಹಾಗೆಯೇ ಫಸ್ಟ್ PUC ಅವ್ರಿಗೆ ಫೈನಲ್ ಎಕ್ಸಾಮಿನೇಷನ್ನು ಅಂದರೆ ಆ ಇಯರ್ದು ಫೈನಲ್ ಎಕ್ಸಾಮಿನೇಷನ್ನು ಸ್ಟಾರ್ಟ್ ಆಗುತ್ತೆ. ಅದು ಫೆಬ್ರವರಿ 10ನೇ ತಾರೀಕಿಂದ ಫೆಬ್ರವರಿ 25ನೇ ತಾರೀಕುವರೆಗೂ ನಡೆಯುತ್ತೆ. ಇದಾದ ನಂತರ ಸೆಕೆಂಡ್ PUC ಅವ್ರಿಗೆ ಫೈನಲ್ ಎಕ್ಸಾಮಿನೇಷನ್ ಬೋರ್ಡ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಫೆಬ್ರವರಿ 26ನೇ ತಾರೀಕಿಂದ ಮಾರ್ಚ್ 21ನೇ ತಾರೀಕುವರೆಗೂ ಸಹ ನಿಮಗೆ ಫೈನಲ್ ಎಕ್ಸಾಮ್ ನಡೆಯುತ್ತೆ. ಇದಾದ ನಂತರ ಮಾರ್ಚ್ 31ನೇ ತಾರೀಕು ಫಸ್ಟ್ PUCದು ಎಕ್ಸಾಮ್ ಏನು ಬರ್ತಿರ್ತೀರಾ ಅದರದ್ದು ರಿಸಲ್ಟ್ ಬರುತ್ತೆ. ಅದಾದಮೇಲೆ ನಿಮಗೆ ಸಮ್ಮರ್ ಹಾಲಿಡೇಸ್ ಇರುತ್ತೆ ಮತ್ತು ಸೆಕೆಂಡ್ PUCಗೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು
ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಟೆಂಟೇಟಿವ್ ಟೈಮ್ ಟೇಬಲ್ಲು ಮತ್ತು ಎಕ್ಸಾಮು ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಾಗಿರುತ್ತಲ್ವಾ, ಹಾಗೆಯೇ ಅದ್ರ ಬಗ್ಗೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ಈಗಲಿಂದನೇ ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಹಾಗೆಯೇ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಸಹ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮು ಬರ್ತಿದ್ದಾಗ ಯಾವ ರೀತಿ ಓದ್ತೀರಾ ಅದನ್ನು ಪ್ರಾರಂಭದಿಂದನೇ ಅಂದರೆ ಫಸ್ಟ್ನೇ ಪಿ ಯು ಸಿಯಿಂದನೇ ಸಹ ಓದೋಕೆ ಅಂತ ಹೇಳಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.